ಒಬ್ಬ ಮುದುಕ ತನ್ನ ಪಕ್ಕದ ಮನೆಯ ಹುಡುಗನ ಮೇಲೆ ಇವನೊಬ್ಬ ಕಳ್ಳ, ಇವನು ನನ್ನ ಮನೆಯಲ್ಲಿ ಕಳ್ತನ ಮಾಡಿದಾನೆ ಅಂತ ಸುಳ್ಳು ಆರೋಪ ಮಾಡ್ತಾನೆ. ಈ ವಿಚಾರ ಇಡೀ ಊರಲ್ಲಿ ಹರಡುತ್ತೆ ಅಂಡ್ ಪೊಲೀಸ್ ಅವರು ಬಂದು ಆ ಹುಡುಗನನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಒಂದಷ್ಟು ದಿನಗಳ ಕಾಲ ಪೊಲೀಸ್ನವರು ಅವನ್ನ ವಿಚಾರಣೆ ಮಾಡ್ತಾರೆ. ವಿಚಾರಣೆಯಲ್ಲಿ ಗೊತ್ತಾಗುತ್ತೆ ಇವನೊಬ್ಬ ನಿರಪರಾಧಿ ಅಂತ. ಸೊ ಅವನನ್ನ ರಿಲೀಸ್ ಮಾಡ್ತಾರೆ. ಆ ಹುಡುಗ ಪೊಲೀಸ್ ಸ್ಟೇಷನ್ ಇಂದ ಮನೆಗೆ ಬಂದಾಗ ಎಲ್ಲರೂ ಕೂಡ ಅವನನ್ನ ತುಂಬಾ ಚುಚ್ಚಿ ಮಾತಾಡ್ತಾರೆ. ಅಂಡ್ ಅಟ್ ಲಾಸ್ಟ್ ಎಲ್ಲರೂ ಕೂಡ ಅವನನ್ನ ಒಬ್ಬ ಕಳ್ಳನ್ ತರನೇ ನೋಡ್ತಾರೆ. ಇದರಿಂದ ಆ ಹುಡುಗ ತುಂಬಾ ಬೇಜಾರಾಗಿ ಆ ಮುದುಕನ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತಾನೆ. ಕೋರ್ಟ್ ನಲ್ಲಿ ಜಡ್ಜ್ ಆ ಮುದುಕನ ಕೇಳ್ತಾರಂತೆ, ಯಾಕೆ ಆ ಹುಡುಗನ ಮೇಲೆ ಸುಳ್ಳು ಆರೋಪ ಮಾಡಿದ್ರಿ ಅಂತ. ಆಗ ಆ ಮುದುಕ ಹೇಳ್ತಾರಂತೆ, ಆ ಹುಡುಗನನ್ನ ಕಂಡ್ರೆ ನನಗೆ ಆಗ್ತಿರ್ಲಿಲ್ಲ, ಸೊ ತಮಾಷೆಗೇನೋ ಮಾಡಕ್ ಹೋದೆ, ಅದು ತುಂಬಾ ದೊಡ್ಡದಾಗ್ಬಿಡ್ತು ಅಂತ. ಆಗ ಜಡ್ಜು ಆ ಮುದುಕನಿಗೆ ಹೇಳ್ತಾರಂತೆ, ನೀವು ಆ ಹುಡುಗನ ಮೇಲೆ ಏನೇನು ಸುಳ್ಳು ಆರೋಪ ಮಾಡಿದ್ರೋ ಅವೆಲ್ಲವನ್ನು ಕೂಡ ಒಂದು ಲೆಟರ್ ಅಲ್ಲಿ ಬರೀರಿ. ಆ ಲೆಟರ್ನ 500 ಜೆರಾಕ್ಸ್ ಕಾಪಿ ಮಾಡಿಸಿ ನೀವು ಮನೆಗೆ ಹೋಗುವಾಗ ಪ್ರತಿಯೊಂದು ಮನೆಯ ಮುಂದೆನೂ ಕೂಡ ಎಸ್ತು ಹೋಗಿ ಅಂತ. ಅಂಡ್ ಅಟ್ ಲಾಸ್ಟ್ ಈ ಕೇಸಿನ ತೀರ್ಪು ನೀಡೋ ದಿನ ಜಡ್ಜು ಆ ಮುದುಕನಿಗೆ ಹೇಳ್ತಾರಂತೆ, ಮೊನ್ನೆ ನೀವು ಇಡೀ ಊರಿನಲ್ಲಿ ಏನು ಲೆಟರ್ಗಳನ್ನ ಬಿಸಾಕಿ ಹೋಗಿದ್ರಿ ಅವೆಲ್ಲವನ್ನು ಕೂಡ ಜೋಡಿಸಿ ತಗೋಬನ್ನಿ ಅಂತ. ಆಗ ಆ ಮುದುಕ ಹೇಳ್ತಾನಂತೆ, ಅದು ಹೇಗಾಗುತ್ತೆ ಸರ್, ಇಡೀ ಊರಿನಲ್ಲಿ ಗಾಳಿಗೆ ಹಾರಿ ಅದೆಲ್ಲೆಲ್ಲಿ ಹೋಗಿ ಬಿದ್ದಿರುತ್ತೋ ಅವನ್ನೆಲ್ಲ ಹೇಗೆ ಜೋಡಿಸ್ಕೊಬರಕ್ಕಾಗುತ್ತೆ ಅಂತ. ಆಗ ಜಡ್ಜ್ ಹೇಳ್ತಾರಂತೆ, ಅದೇ ತರ ನೀವು ಒಬ್ಬ ಒಳ್ಳೆ ವ್ಯಕ್ತಿಯ ಮೇಲೆ ಸುಳ್ಳು ಆರೋಪ ಮಾಡಿದಾಗ ಆ ಸುಳ್ಳು ಸುದ್ದಿ ಗಾಳಿಯಲ್ಲಿ ಎಷ್ಟು ಹರಡುತ್ತೋ, ಆ ವ್ಯಕ್ತಿಯ ಎಷ್ಟು ಮಾನವನ್ನ ಹರಾಜು ಮಾಡುತ್ತೋ ಹೇಳೋದಕ್ಕೆ ಆಗೋದಿಲ್ಲ. ಸೊ ಯಾವತ್ತೂ ಕೂಡ ಒಬ್ಬ ಒಳ್ಳೆ ವ್ಯಕ್ತಿಯ ಮೇಲೆ ಸುಳ್ಳು ಆರೋಪಗಳನ್ನ ಮಾಡಬಾರ್ದು ಅಂತ.